ಹೋಮಿಸೈಡ್ ಕೇಸ್ ಮಾಡಿದ್ವಿ. ಅದು ನಾವು ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಆಮೇಲೆ ಎವಿಡೆನ್ಸ್ ಎಲ್ಲ ನೋಡಿ ಇಲ್ಲಿ ಪೇಪರ್ ಎಲ್ಲ ಬರ್ನ್ ಆಗಿದೆ, ಬೇರೆ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ನಾವು ಆ್ಯನಲೈಸ್ ಮಾಡ್ತೀವಿ. ಆ್ಯನಲೈಸ್ ಮಾಡುವಾಗ ನಾವು ಪೊಲೀಸಿಗೆ ರಿಪೋರ್ಟ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಗೊತ್ತಾಗುತ್ತೆ ಕಲ್ಪಬಲ್ ಹೋಮಿಸೈಡ್ ಅಮೌಂಟಿಂಗ್ ಟು ಮರ್ಡರ್, ಇಲ್ಲಾಂದ್ರೆ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಅಂದ್ರೆ ಉದ್ದೇಶಪೂರ್ವಕವಾಗಿ ಮಾಡಿರೋ ಕೊಲೆ ಮತ್ತೆ ಉದ್ದೇಶಪೂರ್ವಕವಲ್ಲದೆ ಆಗಿರೋ ಸಾವು. ಹೌದು. ಓಕೆ. ಇದು ಎವಿಡೆನ್ಸ್ ಮಾರ್ಕರು. ಓಕೆ. ನಾವು ರಿಪೋರ್ಟ್ ಅಲ್ಲಿ ಎಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದೀವಿ, ಆ ಎವಿಡೆನ್ಸ್ ಎಲ್ಲಿ ಇದೆ, ಆ ನಂಬರ್ ಪ್ರಕಾರ ಮೆನ್ಷನ್ ಮಾಡ್ಕೊಂಡು ಎವಿಡೆನ್ಸ್ ಎಲ್ಲಿ ಇದೆ, ಇದು ಪೂರ್ತಿ ಕ್ರೈಮ್ ಸೀನ್ ನಾವು ಸ್ಕೆಚ್ ಮಾಡ್ತೀವಿ. ಕ್ರೈಮ್ ಸೀನ್ ಎಷ್ಟು ದಿನ ಹೀಗೆ ಇರಬೇಕು? ನಾವು ಎಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು. ಆಮೇಲೆ ಅಷ್ಟು ಒಂದ್ ದಿವಸ ಮ್ಯಾಕ್ಸಿಮಮ್ 2 ದಿವಸ ನಾವು ನೋಡ್ಬೇಕು, ವಾಪಸ್ ಬರಬೇಕು. ಅದು ಆ ರೂಮ್ ಯೂಸೇಜ್ ಪ್ರಕಾರ ಡಿಪೆಂಡ್ ಆಗುತ್ತೆ. ಕೆಲವರು ಅದು ರೂಮ್ ಯೂಸ್ ಮಾಡಲ್ಲ ಅಂದ್ರೆ ನಾವು ಸೇಲ್ ಮಾಡಿಬಿಟ್ಟು ನಾವು ಬಟ್ ಬಾಡಿ ಅಂತೂ ಡಿಸ್ಪೋಸ್ ಆಗುತ್ತೆ. ಹೌದೌದು. ಬಟ್ ರಿಮೈನಿಂಗ್ ಥಿಂಗ್ಸ್ ನಾವು ಸೀಸ್ ಮಾಡಬೇಕು, ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು ಕ್ರೈಮ್ ಸೀನ್ ಇಮಿಡಿಯೇಟ್ ಅಲ್ಲಿ. ಓಕೆ. ಅಂದ್ರೆ ಫೋಟೋಗ್ರಾಫ್ ತಗೊಂತೀರಾ ಇದೆಲ್ಲ ಮಾರ್ಕ್ ಮಾಡಿ ಆದ್ಮೇಲೆ? ಹೌದೌದು. ಓಕೆ. ಫೋಟೋಗ್ರಫಿ ವಿಡಿಯೋಗ್ರಫಿ ಎರಡು ಆಗುತ್ತೆ. ಮತ್ತೆ ಎಲ್ಲ ಕ್ರೈಮ್ ಕೇಸಲ್ಲಿ ಈಗ ಫೋರೆನ್ಸಿಕ್ ಸೈನ್ಸ್ ಆಗ್ಲೇಬೇಕಲ್ಲ, ರಿಪೋರ್ಟ್ ಆಗ್ಲೇಬೇಕು. ಎಲ್ಲ ಕ್ರೈಮ್ಸ್ ಯಾವ್ದು 7 years and imprisonment above. ಓಕೆ. ಆ ಕ್ರೈಮ್ಸ್ಗೆ ಫೋರೆನ್ಸಿಕ್ ಕ್ರೈಮ್ ಸೀನ್ ಆಫೀಸರ್ ಕಂಪಲ್ಸರಿ ಬರಬೇಕು. BNS ಪ್ರಕಾರ ಬೇಕೇ ಬೇಕು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.